told your friend you're not okay? And tell me what's wrong and why you never said you felt that way. ಈಗ ಆಡಿಯೋ ಬಂದು ಔಟ್ಡೋರಲ್ಲಿ ರೆಕಾರ್ಡ್ ಆಗ್ತಿದೆ ಅಟ್ ಲೆವೆಲ್ 1. ಸೊ ಲೆವೆಲ್ 1 ಅಲ್ಲಿ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡ್ಬೋದು. ನಿಮ್ಗೆ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಇದೆಯಾ? ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ನೋಡಲೇಬೇಕು. ಯಾಕಂದ್ರೆ ಇವತ್ತು ನಾನು ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಗ್ಯಾಜೆಟ್ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಅದ್ಯಾವ್ದು ಗೊತ್ತಾ? ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಅವರ ವೈರ್ಲೆಸ್ ಮೈಕ್. ಒಂದು ವಿಡಿಯೋ ನಮಗೆ ಸಕ್ಸಸ್ಫುಲಿ ರನ್ ಆಗಬೇಕು ಅಂದರೆ ವಿಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟು, ಹಾಗೆ ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗಬೇಕಂದ್ರೆ ನಮಗೆ ಬೇಕಾಗಿರೋದು ಮೈಕ್. ಮೈಕ್ ಅಂದಿದ ತಕ್ಷಣ ನಮಗೆ ಬೋಯಾ ವೈರ್ಡ್ ಮೈಕ್ ಗ್ಯಾಪ್ನ ಬರುತ್ತೆ. ಈ ಮೈಕ್ ಬಂದು ವ್ಲಾಗರ್ಸ್ಗಾಗಿರ್ಬೋದು ಅಥವಾ ಪ್ರ್ಯಾಂಕ್ ಕ್ರಿಯೇಟರ್ಸ್ ಆಗಿರ್ತಾರೆ, ಅವ್ರಿಗೆ ಅಷ್ಟೊಂದು ಯೂಸ್ಫುಲ್ ಆಗೋದಿಲ್ಲ. ಇನ್ನು ವೈರ್ಲೆಸ್ ಮೈಕ್ ಅಂದರೆ ನಮಗೆ ಫಸ್ಟ್ ಗ್ಯಾಪ್ನ ಬರೋದೇ ರೋಡ್ ಮೈಕ್. ರೋಡ್ ಮೈಕ್ ಪ್ರೈಸ್ ಅಂತೂ ತುಂಬಾ ಹೈ ಇರುತ್ತೆ. ಏನಿಲ್ಲ ಅಂದರೂ 20,000 to 25,000 rupees ಆಗುತ್ತೆ. ಎಮರ್ಜಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ದುಡ್ಡು ಅವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ನಾನು ತುಂಬಾನೇ ರಿಸರ್ಚ್ ಮಾಡಿ ಇವತ್ತು ನಾನು ಬಜೆಟ್ ಅಲ್ಲಿ ಸಿಗುವ ಈ ವೈರ್ಲೆಸ್ ಮೈಕ್ ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಎಕ್ಸ್ಟ್ರೀಮ್ ಅವರ ಈ ವೈರ್ಲೆಸ್ ಮೈಕ್ ನ ನಾವು ಪರ್ಚೇಸ್ ಮಾಡೋದು ರಿಯಲಿ ವರ್ತ್, ಪ್ರೈಸ್ ಎಷ್ಟು, ಏನೇನು ಫೀಚರ್ಸ್ ಇದೆ, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇಂತಕ್ಕೆ ವೇಟ್ ಮಾಡೋದು? ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್. ಈಗ ಬಾಕ್ಸ್ ಓಪನ್ ಮಾಡಿದ್ರೆ ನಾವು ಒಂದು QR ಕೋಡ್ನ ಇರೋದನ್ನ ನೋಡ್ಬೋದು. ಇದು ಬಂದು ನಾವು ಎಕ್ಸ್ಟೆಂಡೆಡ್ ವಾರಂಟಿ ಏನಾದರೂ ಇದ್ರೆ ಅವೈಲ್ ಮಾಡ್ಕೊಳಕ್ಕೆ, ಅದಾದಮೇಲೆ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಬಾಕ್ಸಲ್ಲಿ ಇನ್ನೇನಿದೆ ನೋಡೋಣ. ಎಕ್ಸ್ಟ್ರೀಮ್ ಅವ್ರದ್ದು ಮೈಕ್ನ ನೋಡ್ಬೋದು. ಪ್ಯಾಕೇಜಿಂಗ್ ನೋಡೋದಕ್ಕೆ ಈ ಥರ ಇದೆ. ಬಾಕ್ಸ್ ಮೇಲೆ ನಮಗೆ ಎಕ್ಸ್ಟ್ರೀಮ್ ಅಂತ ಬರ್ತಿದ್ದಾರೆ, ಅದಾದಮೇಲೆ ರೆಕಾರ್ಡ್ ಕ್ರಿಯೇಟ್ ಇನ್ಫ್ಲೂಯೆನ್ಸ್ ಅಂತ ಬರ್ತಿದ್ದಾರೆ, ಆ್ಯಂಡ್ ಬ್ಯಾಕ್ ಸೈಡ್ ಕೆಲವೊಂದು ಫೀಚರ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ. ವಾವ್, ಕೇಸ್ ಅಂತೂ ನೋಡೋದಕ್ಕೆ ಸೂಪರ್ ಆಗಿದೆ. ಸಖತ್ತು ಹೈ ಕ್ವಾಲಿಟಿನೇ ಅವ್ರು ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಕೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾವು ಫ್ರಂಟಲ್ಲಿ ಎಕ್ಸ್ಟ್ರೀಮ್ ಅವರ ಬ್ರ್ಯಾಂಡಿಂಗ್ನ ಕೂಡ ನೋಡ್ಬೋದು. ಬನ್ನಿ ಈಗ ಜಿಪ್ ಓಪನ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಯೂಸರ್ ಮ್ಯಾನ್ಯುಯಲ್ನ ನೋಡ್ಬೋದು. ಯೂಸರ್ ಮ್ಯಾನ್ಯುಯಲ್. ಸೊ ಇದರಲ್ಲಿ ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಹೇಗೆ ಪ್ರಾಡಕ್ಟ್ ಯೂಸ್ ಮಾಡೋದು ಅಂತ. ಆ್ಯಂಡ್ ನೀವು ಬಾಕ್ಸ್ ಒಳಗಡೆ ನೋಡಿದ್ದೀರಾ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಸಖತ್ತಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ. ನಾನಂತೂ ನೋಡಿದ ತಕ್ಷಣ ಸಖತ್ತು ಇಂಪ್ರೆಸ್ ಆದೆ. ತುಂಬಾ ಸಖತ್ತಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಬಾಕ್ಸ್ ಒಳಗಡೆ ನಮಗೆ ಏನೇನಿದೆ ಅಂದರೆ ಫಸ್ಟು ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್ನ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ರಿಸೀವರ್, ಮೈಕ್ ಇರೋದು ಬಂದು ಟ್ರಾನ್ಸ್ಮಿಟರ್. ಆ್ಯಂಡ್ ನಮಗೆ 2 ಕೇಬಲ್ ಕೂಡ ಕೊಟ್ಟಿದ್ದಾರೆ, ಆಕ್ಸ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಇಲ್ಲಿ 2 ಲೈನ್ಸ್ ಇದೆ, ಆ್ಯಂಡ್ ಇಲ್ಲಿ ಬಂದು ನಮಗೆ 3 ಲೈನ್ಸ್ ಇದೆ. 2 ಲೈನ್ಸ್ ಬಂದು ನಮಗೆ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ, ಆ್ಯಂಡ್ 3 ಲೈನ್ಸ್ ಬಂದು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳೋದಕ್ಕೆ ಕೊಟ್ಟಿರೋ ಕೇಬಲ್ ಇದು. ನಮಗೆ ಇಲ್ಲಿ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಈ ಚಾರ್ಜಿಂಗ್ ಕೇಬಲ್ನ ಸ್ಪೆಷಾಲಿಟಿ ಏನಂದ್ರೆ ಅಟ್ ಎ ಟೈಮ್ ನಾವು ಬೋತ್ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ನ ಚಾರ್ಜ್ ಮಾಡ್ಕೊಳ್ಬೋದು. ಸಖತ್ತಾಗಿದೆ ಈ ಕಾನ್ಸೆಪ್ಟ್ ಅಂತೂ. ಈ ಎಕ್ಸ್ಟ್ರೀಮ್ ಎಕೋಸ್ಟಿಕ್ಸ್ನ ಆ್ಯಕ್ಚುಯಲ್ ಪ್ರೈಸ್ ಬಂದು ನಮಗೆ 3,199 rupees ಇದೆ. ನನಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಕ್ಕಿತ್ತು 2,399. ಸೊ ನಿಮಗೆ ಇಂಟ್ರೆಸ್ಟೆಡ್ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪರ್ಚೇಸಿಂಗ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಅವರ ವೈರ್ಲೆಸ್ ಮೈಕ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸಖತ್ತು ಪ್ರೀಮಿಯಂ ಆಗಿದೆ ನೋಡೋದಕ್ಕೆ. ಪ್ರೀಮಿಯಂ ಗುಡ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ನೇ ಯೂಸ್ ಮಾಡಿದ್ದಾರೆ. ಸಖತ್ತು ಲೈಟ್ ವೇಟ್ ಆಗಿದೆ, ಅಂಡ್ ಕ್ಲಿಪ್ ಕೂಡ ಅಷ್ಟೇ ಸಖತ್ತು ಗುಡ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಈ ಕೇಬಲ್ಸ್ ಬಂದ್ರೆ ಕೇಬಲ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಸಖತ್ತು ಫ್ಲೆಕ್ಸಿಬಲ್ ಆಗಿದೆ. ನಾವೇ ನೋಡಬಹುದು ಸ್ಕ್ರೀನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ನಮಗೆ ಇದರಲ್ಲಿ 2 ಡಿವೈಸಸ್ ಕೊಟ್ಟಿದ್ದಾರೆ. ಒಂದು ಬಂದು ಟ್ರಾನ್ಸ್ಮಿಟರ್, ಇನ್ನೊಂದು ಬಂದು ರಿಸೀವರ್. ಟ್ರಾನ್ಸ್ಮಿಟರ್ ಯಾವತ್ತು ನಮ್ಮ ಹತ್ರನೇ ಇರುತ್ತೆ, ರಿಸೀವರ್ ಬಂದು ಕ್ಯಾಮ್ರಾ ಅಥವಾ ಸ್ಮಾರ್ಟ್ ಫೋನ್ ಹತ್ರ ಇರುತ್ತೆ. ಟ್ರಾನ್ಸ್ಮಿಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಆಡಿಯೋ ಅದು ರಿಸೀವರ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ, ರಿಸೀವರ್ ಬಂದು ಕ್ಯಾಮ್ರಾ ಅಥವಾ ಸ್ಮಾರ್ಟ್ ಫೋನ್ ಹತ್ರ ಇರುತ್ತೆ. ಇನ್ನು ಟ್ರಾನ್ಸ್ಮಿಟರ್ನ ಫಿಸಿಕಲ್ ಬಟನ್ಸ್ ಬಂದ್ರೆ ನಾವು ಈ ಟ್ರಾನ್ಸ್ಮಿಟರ್ ಅಲ್ಲಿ ಫಸ್ಟ್ ಮೈಕ್ ನ ನೋಡ್ಬೋದು, ಸೈಡ್ ಅಲ್ಲಿ ಬಂದು ಆನ್ ಅಂಡ್ ಆಫ್ ಬಟನ್ ಅಂಡ್ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ನೀವೇನಾದ್ರೂ ಕಾಲರ್ ಮೈಕ್ ನ ವೇರ್ ಮಾಡ್ತೀನಿ ಅಂದ್ರೆ ಅದು ಕನೆಕ್ಟ್ ಮಾಡೋದಕ್ಕೆ ನಮಗೆ ಇಲ್ಲೊಂದು ಕನೆಕ್ಟರ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ನಮಗೆ ಇದರಲ್ಲಿ 3 ಲೆವೆಲ್ ಆಫ್ ಆಡಿಯೋನ ನಾವು ಇದರಲ್ಲಿ ಚೇಂಜ್ ಮಾಡ್ಕೋಬಹುದು. ಆ ಬಟನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ನಮಗೆ ಪೇರಿಂಗ್ ಬಟನ್. ಈಗ ರಿಸೀವರ್ ನ ಫಿಸಿಕಲ್ ಬಟನ್ಸ್ ಬಂದ್ರೆ ಇದು ಬಂದು ನಮಗೆ ಆಕ್ಸ್ ಪೋರ್ಟ್. ಇದರಿಂದನೇ ನಾವು ನಮ್ಮ ಮೊಬೈಲ್ ಅಥವಾ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಈ ಸೈಡ್ ಅಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ, ಆನ್ ಅಂಡ್ ಆಫ್ ಬಟನ್ ನ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಆಡಿಯೋ ಮಾನಿಟರ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನಾವು ಹೆಡ್ಫೋನ್ ನ
ಪೇರ್ ಮಾಡಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕೂಡ ನಾವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಅಂಡ್ ಫ್ರೀಕ್ವೆನ್ಸಿ ಬಟನ್ ಕೊಟ್ಟಿದ್ದಾರೆ ಅಂಡ್ ಪೇರಿಂಗ್ ಬಟನ್ ನಾವಿಲ್ಲಿ ನೋಡಬಹುದು. ಅಂಡ್ ಬ್ಯಾಟ್ರಿಗೆ ಬಂದ್ರೆ ನಮಗೆ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ಅಲ್ಲಿ ನಮಗೆ 400 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಇದು ಚಾರ್ಜ್ ಆಗಬೇಕಂದ್ರೆ ನಮಗೆ 2 hours ಬೇಕಾಗುತ್ತೆ. ಒಂದ್ಸರಿ ನಾವು ಕಂಪ್ಲೀಟ್ಲಿ ಚಾರ್ಜ್ ಆದ್ಮೇಲೆ ನಾವು ಕಂಟಿನ್ಯೂಸ್ಲಿ 4 hours ವರೆಗೂ ಈ ಮೈಕ್ ನ ಯೂಸ್ ಮಾಡ್ಕೋಬಹುದು. ಈ ಮೈಕ್ ನ ಪೇರಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಮೈಕ್ ಆಲ್ರೆಡಿ ನಮಗೆ ಫ್ಯಾಕ್ಟರಿಯಲ್ಲಿ ಪೇರ್ ಆಗಿ ಬಂದಿದೆ. ಜಸ್ಟ್ ನಾವು ಈ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ನ ಆನ್ ಮಾಡಬೇಕು. ಆನ್ ಮಾಡಿದ್ರೆ ನಮಗೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಆಗ ಇದು ಪೇರ್ ಆಗಿದೆ ಅಂತ ಈಗ ನಾವು ಯೂಸ್ ಮಾಡಬಹುದು. ಅಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಮಗೆ ಟ್ರಾನ್ಸ್ಮಿಟರ್ ಅಲ್ಲಿ 3 ಆಡಿಯೋ ಲೆವೆಲ್ಸ್ ನ ನಾವು ಸೆಟ್ ಮಾಡ್ಕೊಳ್ಬಹುದು ಅಂತ. ಅದು ಹೇಗೆ ಅಂದ್ರೆ ನಾವು ಈ ಬಟನ್ ನ ಜಸ್ಟ್ 1 time ಪ್ರೆಸ್ ಮಾಡಿದ್ರೆ ಗ್ರೀನ್ ಲೈಟ್ 1 time ಬ್ಲಿಂಕ್ ಆಗುತ್ತೆ. ಹಾಗಾದ್ರೆ ಇದು ಫಸ್ಟ್ ಲೆವೆಲ್ ಇದೆ ಅಂತ. ಮತ್ತೆ ಪ್ರೆಸ್ ಮಾಡೋಣ ನೋಡಿ, ಈಗ 2 times ಬ್ಲಿಂಕ್ ಆಯ್ತು. ಹಾಗಾದ್ರೆ ಇದು ಸೆಕೆಂಡ್ ಲೆವೆಲ್ ಅಂತ ಅರ್ಥ. ಮತ್ತೆ ಪ್ರೆಸ್ ಮಾಡಿದೆ, ಈಗ 3 times ಬ್ಲಿಂಕ್ ಆಯ್ತು. ಇದು ಥರ್ಡ್ ಲೆವೆಲ್ ಅಂತ ಅರ್ಥ. ಸೊ ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ತರ ಈ ಬಟನ್ ಪ್ರೆಸ್ ಮಾಡಿ ನಾವು ಆ ಲೆವೆಲ್ಗೆ ಸೆಟ್ ಮಾಡ್ಕೋಬಹುದು. ವಾಯ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೋ. ಸೊ ಬನ್ನಿ ಈಗ ಈ ಮೈಕ್ ನ ಆಡಿಯೋ ಔಟ್ಪುಟ್ ಹೇಗಿದೆ ಅಂತ ನೋಡೋಣ. ನಾನು ಬೇರೆ ಬೇರೆ ಡಿವೈಸಸ್ ಅಲ್ಲಿ ಫಸ್ಟ್ ಕನೆಕ್ಟ್ ಮಾಡ್ತೀನಿ. ಫಸ್ಟ್ ನಾನು ಸ್ಮಾರ್ಟ್ ಫೋನ್ ಕನೆಕ್ಟ್ ಮಾಡ್ತೀನಿ, ಅದಾದ್ಮೇಲೆ ಕ್ಯಾಮ್ರಾ ಕನೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಬೇರೆ ಬೇರೆ ಡಿವೈಸಸ್ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ನಮಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಈಗ ನೋಡೋಣ ಯಾವ ಡಿವೈಸ್ ಅಲ್ಲಿ ಎಷ್ಟು ಬೆಟರ್ ಆಗಿ ಔಟ್ಪುಟ್ ಬರುತ್ತೆ ಅಂತ. ಬನ್ನಿ ಈಗ ಫಸ್ಟ್ ನಾನು ಸ್ಮಾರ್ಟ್ ಫೋನ್ ಕನೆಕ್ಟ್ ಮಾಡ್ತೀನಿ. ಈಗ ಈ ಮೈಕ್ ನಾನು ನನ್ನ ಐಫೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಐಫೋನ್ ಅಲ್ಲಿ ನಮಗೆ ಆಕ್ಸ್ ಪೋರ್ಟ್ ಇಲ್ಲ, ಸೊ ನಾನು ಕನೆಕ್ಟರ್ ನ ಯೂಸ್ ಮಾಡ್ಕೊಂಡು ಈಗ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು 3 line ಆಕ್ಸ್ ಕೇಬಲ್. ಸೊ ಒನ್ ಎಂಡ್ ಆಫ್ ದ ಆಕ್ಸ್ ಕೇಬಲ್ ಬಂದು ನಾನು ಐಫೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಎಂಡ್ ಬಂದು ನಾನು ರಿಸೀವರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಕನೆಕ್ಟಿಂಗ್ ಆಯಿತು. ಈಗ ಐಫೋನ್ ಅಲ್ಲಿ ನಾನು ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಸ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಗ ನಾನು ಲೆವೆಲ್ 1ಗೆ ಆಡಿಯೋ ಲೆವೆಲ್ನ ಸೆಟಪ್ ಮಾಡ್ತೀನಿ. ಈಗ ಲೆವೆಲ್ 1ಗೆ ಆಡಿಯೋ ಕ್ಲಾರಿಟಿ ಇದೆ. ಸೊ ಇದರಲ್ಲಿ ನೀವು ಆಡಿಯೋ ಹೇಗಿದೆ, ಆಡಿಯೋ ಕ್ಲಾರಿಟಿ ಹೇಗೆ ಬರ್ತಿದೆ ಅನ್ನೋದನ್ನ ನೀವು ಕೇಳಿಸ್ಕೋಬೋದು. ಕ್ಲಾರಿಟಿ ಇದೆಯಾ ಅಥವಾ ನಾಯ್ಸ್ ಏನಾದರೂ ಕೇಳಿಸ್ತಿದೆಯಾ ಅಂತ ನೀವು ಕೇಳಿಸ್ಕೋಬೋದು. ಈಗ ಲೆವೆಲ್ 2ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಎಸ್, ಈಗ ಲೆವೆಲ್ 2ಗೆ ಬಂತು. ಲೆವೆಲ್ 2 ಅಲ್ಲಿ ನಿಮ್ಗೆ ಇನ್ನೂ ಆಡಿಯೋ ಕ್ಲಾರಿಟಿ ಇನ್ನೂ ಜಾಸ್ತಿ ಆಗಿರಬೇಕು. ಸಖತ್ತು ಕ್ರಿಸ್ಪಾಗಿ ವಾಯ್ಸ್ ಎಲ್ಲ ಕೇಳಿಸ್ತಾ ಇರಬೇಕು. ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ, ಬಿಕಾಸ್ ನಾನು ಎಡಿಟ್ ಮಾಡಾದ್ಮೇಲೆ ನಂಗೆ ಗೊತ್ತಾಗುತ್ತೆ ವಾಯ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತ. ಈಗ ಲೆವೆಲ್ 3ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಲೆವೆಲ್ 3ಗೆ ಚೇಂಜ್ ಆಯಿತು. ಸೊ ಲೆವೆಲ್ 1 ಲೆವೆಲ್ 2ಗಿಂತ ನಮಗೆ ಲೆವೆಲ್ 3ಅಲ್ಲಿ ಆಡಿಯೋ ಕ್ಲಾರಿಟಿ ಎಲ್ಲ ಸೂಪರ್ ಆಗಿರುತ್ತೆ. ವಾಯ್ಸ್ ಎಲ್ಲ ಸಾಕತ್ತು ಕ್ರಿಸ್ಪಾಗಿ ಬರ್ತಿರುತ್ತೆ. ಸೊ ಕೇಳಿಸ್ಕೊಳ್ಳಿ, ನಿಮಗೆ ಯಾವ ಆಡಿಯೋ ಲೆವೆಲ್ ಬೇಕೋ ಆ ಲೆವೆಲ್ಗೆ ನೀವು ಸೆಟ್ ಮಾಡ್ಕೊಳ್ಳಿ. ಈ ಆಡಿಯೋ ರೆಕಾರ್ಡ್ ಬಂದು ನಾನು ಎಕ್ಸ್ಟ್ರೀಮ್ ಮೈಕಲ್ಲಿ ರೆಕಾರ್ಡ್ ಮಾಡ್ತಿರೋದು. ಬಟ್ ರಿಸೀವರ್ನ ಬಂದು ನಾನು ಕ್ಯಾಮ್ರಾ ಕನೆಕ್ಟ್ ಮಾಡಿದ್ದೀನಿ. ಆ ಸೆಟಪ್ನ ಈಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಎಸ್ ನೋಡಿ, ರಿಸೀವರ್ನ ನಾನು ಕ್ಯಾಮ್ರಾ ಕನೆಕ್ಟ್ ಮಾಡಿದ್ದೀನಿ. ಮೇಕ್ ಶೋರ್ ನೀವು ಈ 2 line ಆಕ್ಸ್ ಕೇಬಲ್ನೇ ನೀವು ಕ್ಯಾಮ್ರಾಗೆ ಕನೆಕ್ಟ್ ಮಾಡೋ ಥರ. ನೀವೇನಾದರೂ 3 line ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಆಡಿಯೋ ರೆಕಾರ್ಡಿಂಗ್ ಆಗೋದಿಲ್ಲ. ಅವ್ರು ಕೊಟ್ಟಿತ್ತು ಈ 2 line ಆಕ್ಸ್ ಕೇಬಲಲ್ಲಿ ಏನೋ ಇಶ್ಯೂ ಇತ್ತು ಅನಿಸುತ್ತೆ. ನಾನು ಅದು ಕನೆಕ್ಟ್ ಮಾಡಿದಾಗ ರೆಕಾರ್ಡೇ ಆಗ್ತಾ ಇರಲಿಲ್ಲ. ಆಲ್ರೆಡಿ ನನ್ನ ಹತ್ರ ಒಂದು ಈ 2 line ಆಕ್ಸ್ ಕೇಬಲ್ ಇತ್ತು, ಅದು ಕನೆಕ್ಟ್ ಮಾಡಾದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಸದ್ಯಕ್ಕೀಗ ಆಡಿಯೋ ಬಂದು ಮೈಕ್ನ ಆಡಿಯೋ ಬಂದು ಲೆವೆಲ್ 3ಯಲ್ಲಿದೆ. ಸೊ ಆಡಿಯೋ ಕ್ಲಾರಿಟಿಯಲ್ಲಿ ಹೇಗಿದೆ, ನಿಮಗೆ ಯಾವ್ದು ಇಷ್ಟ ಆಯಿತು, ಸ್ಮಾರ್ಟ್ ಫೋನ್ ಇಷ್ಟ ಆಯಿತಾ ಇಲ್ಲ ಕ್ಯಾಮ್ರಾದ ಇಷ್ಟ ಆಯಿತಾ, ಯಾವುದ್ರಲ್ಲಿ ನಿಮಗೆ ಜಾಸ್ತಿ ಸೌಂಡ್ ಕೇಳಿಸ್ತಾ ಇತ್ತು. ಈಗ ಈ ವಿಡಿಯೋ ಬಂದು ನಾನು ಇಂಡೋರಲ್ಲಿ ಶೂಟ್ ಮಾಡ್ತಾ ಇರೋದು. ಈಗ ಔಟ್ಡೋರಲ್ಲಿ ಶೂಟ್ ಮಾಡ್ತೀನಿ. ಸೊ ಔಟ್ಡೋರಲ್ಲಿ ವಾಯ್ಸ್ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ ಬನ್ನಿ. ಈಗ ಆಡಿಯೋ ಬಂದು ಔಟ್ಡೋರಲ್ಲಿ ರೆಕಾರ್ಡ್ ಆಗ್ತಿದೆ ಅಟ್ ಲೆವೆಲ್ 1. ಸೊ ಲೆವೆಲ್ 1ಅಲ್ಲಿ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡ್ಬೋದು. ನಿಮ್ಗೆ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಇದೆಯಾ, ವಾಯ್ಸ್ ತುಂಬ ಕ್ರಿಸ್ಪಾಗಿ ಕೇಳಿಸ್ತಿದೆಯಾ ಇಲ್ವಾ ಅಂತ ಈಗ ಸ್ವಲ್ಪ ದೂರ ಹೋಗಿ ಮಾತಾಡ್ತೀನಿ. ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಕೇಳಿಸ್ಕೊಳ್ಳಿ. ಸೊ ಈಗ ಲೆವೆಲ್ 2ಗೆ ಸೆಟ್ ಮಾಡ್ತೀನಿ. ಆಡಿಯೋ ಕ್ಲಾರಿಟಿ ಲೆವೆಲ್ 2ದು ಹೇಗಿದೆ ಅಂತ ಕೇಳಿಸ್ಕೊಳ್ಳಿ. ಇನ್ನು ನಿಮಗೆ ವಾಯ್ಸ್ ಎನ್ಹಾನ್ಸ್ ಆಯಿತಾ ಅಥವಾ ಇನ್ನೇನಾದರೂ ಡಿಸ್ಟರ್ಬೆನ್ಸ್ ಕೇಳಿಸ್ತಿದೆಯಾ, ಗಾಳಿ ಎಲ್ಲ ಏನಾದರೂ ಸೌಂಡ್ ಕೇಳಿಸ್ತಿದೆಯಾ ಅಂತ ನೋಡಿ. ಈಗ ಲೆವೆಲ್ 3ಗೆ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೀನ್ ವೈಲ್ ನೀವಿನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಹೇಗಿದೆ ಲೆವೆಲ್ 3, ಲೆವೆಲ್ 2, ಲೆವೆಲ್ 1 ಆಡಿಯೋ, ನಿಮ್ಗೆ ಯಾವ ಲೆವೆಲ್ ಇಷ್ಟ ಆಯಿತು? ಓವರಾಲ್ ಆಗಿ ಎಕ್ಸ್ಟ್ರೀಮ್ ಮೈಕ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದರೂ ಕಾಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಒಳ್ಳೆ ಬಜೆಟಲ್ಲಿ ವೈರ್ಲೆಸ್ ಮೈಕ್ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತಲೇ ಹೇಳ್ಬೋದು. ಇದರಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ನಾವು ಕೊಡ್ತಿರೋ ಬಜೆಟ್ಗೆ ಇದಂತೂ ಒಳ್ಳೆ ಆಡಿಯೋ ಕ್ವಾಲಿಟಿನ ಕೊಡ್ತಿದೆ. ಇನ್ನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕು ಅಂದರೆ, ಈ ಥರ ಒಂದು ಡೆಡ್ ಕ್ಯಾಟ್ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ದಟ್ ನಾವು ಔಟ್ಡೋರಲ್ಲಿ ಶೂಟ್ ಮಾಡಿದಾಗ ಅನ್ನೆಸೆಸರಿ ನಾಯ್ಸ್ ಎಲ್ಲ ಬ್ಲಾಕ್ ಆಗ್ತಾ ಇತ್ತು. ಅದು ಬಿಟ್ಟರೆ
ಅಂದರೆ ನೀವೇನಾದರೂ ಒಂದು ಬಜೆಟಲ್ಲಿ ವೈರ್ಲೆಸ್ ಮೈಕ್ನ ನೋಡ್ತಿದ್ದೆ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ ನಾನು ಮಾಡಬೇಕು ಅಂದರೆ ಏನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ. ಬಾಯ್ ಬಾಯ್, ಟೇಕ್ ಕೇರ್.